ಏನು ಹೊಸ ಸರ್ಕಾರ ಬಂದೈತಿ, ಒಳ ಜಗಳ ಮುಗಿತೈತಿ ಅಂತೇನು ಹೇಳಿದರು. ಈಗ ಒಳ ಜಗಳ ಇಷ್ಟಕೊಂಡು ಆಕೈತಿದ ಅಂತಂದ್ರೆ ಯಾರೂ ಇದನ್ನು ಊಹಿಸೋಕ್ಕಾಗಂಗಿಲ್ಲ. ಏನು ಮೊದಲು ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರ ನಡಕ್ಕೆ ಅಷ್ಟೇ ಇತ್ತಿದ್ದು ಶೀತಲ ಸಮರ. ಈಗ ನನಗೆ ಮಂತ್ರಿ ಮಾಡಿ ನಿನಗೆ ಮಂತ್ರಿ ಮಾಡಿ ಅಂತ ಹೇಳಿ ಉಷ್ಟರು 120 ಮಂದಿ ಇನ್ನೇನು ಉಳ್ದಾರ. ಆ 120 ಮಂದಿನೂ ಇವ್ರನ್ನ ಬೆನ್ನು ಹತ್ತಾರ. ಹಿರಿಯರಿಗೆ ನನಗೆ ಆ ಪೋರ್ಟ್ಫೋಲಿಯೋ ಬೇಕು, ಇದು ಬೇಕು ಅಂಥೇಳಿ ಅವ್ರ ಅಸಮಾಧಾನ. ಇವ್ರನ್ನೆಲ್ಲ ಮ್ಯಾನೇಜ್ ಮಾಡೋದ್ರೊಳಗೆ ಇವ್ರದ್ದು 2 ವರ್ಷ ಮುಗಿದು ಹೋಗ್ತೈತಿ. ಮತ್ತು ರಾಜ್ಯದ ಅಭಿವೃದ್ಧಿ ಏನು ಹಳ್ಳ ಹಿಡಿದಿತ್ತು, ಅದು ಹಳ್ಳ ಹಿಡಿದಿದ್ದೇ ಇರ್ತೈತಿ. ಇವರು ಬರೀ ಪಬ್ಲಿಸಿಟಿ ಮಾಡಿಕೊಂಡು ಯಾರೂ ಮುಖ್ಯಮಂತ್ರಿನೇ ಆಗಿಲ್ಲ ಅನ್ನೋಂಗೆ ಆ ಪ್ರತಿ ಇವರು ಪ್ರಚಾರ ತೊಗೊಂಡು ಇವ್ರೇನು ಒಂದು ವಾರ ಡಾಂಬರಾಟ ಮಾಡಿದ್ರು. ಆಗಲೇ ಹಿರಿಯ ಸಚಿವರು ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂಥೇಳಿ ಒಂದು ಸ್ವಲ್ಪ ಮಂದಿ ಜಗಳ ತೆಗೆದ್ರೆ. ಈಗ ಇನ್ನೊಂದು ಸ್ವಲ್ಪ ಮಂದಿ ನೀವು ನನ್ನ ಮಂತ್ರಿ ಮಾಡಬೇಕಾಗಿತ್ತು, ನಾನು ಹಿರಿಯ ಅದೀನಿ, ನಾ ಅಷ್ಟು ವರ್ಷ ಗೆದ್ದೀನಿ, ಇಷ್ಟು ವರ್ಷ ಗೆದ್ದೀನಿ ಅಂಥೇಳಿ ಇದನ್ನು ಮಾಡ್ಕೊಂಡು ಬರ್ತಾರೆ. ಈಗ ಹೊಸಬ್ರು ನಾವು ಯುವಕರಿದ್ದೀವಿ, ಯುವಕರಿಗೆ ಅವಕಾಶ ಕೊಡ್ರಿ ಅಂಥೇಳಿ ಅವ್ರು ಮಾಡ್ತಾರೆ. ಇದಿಷ್ಟ ಮಾಡ್ಕೊತ ಇವ್ರು 2 ವರ್ಷ ಕಳೀತಾರೆ. ಮತ್ತು ರಾಜ್ಯದ್ದೇನು ಒಂದು ಈ ಸರ್ಕಾರ ಬಂದ ಮ್ಯಾಗ ಇದು ಶಾಪ ಆಗೈತಿ, ಆ ಶಾಪ ಮುಂದುವರಿತೈತಿ. ಗದಗಿಗೆ ಮೊದಲಿಂದನೂ ಅನ್ಯಾಯ ಹಾಕೊಂತನ ಬಂದೈತಿ. ಈಗ ಮತ್ತೂ ಅದ ಮುಂದುವರಿತೈತಿ. ಯಾರು ಹಾಕ್ತಾರ, ನಮ್ಮ ಏನು ಬೇಸಿಕ್ ನೀರೇ ಇಲ್ಲ ಅನ್ನೋದ್ರ ಭಾಳ ಅಸಹ್ಯ ಅನಿಸ್ತೈತಿ. ಕುಡಿಯೋಕೆ ನೀರಿಲ್ಲ, 50 ವರ್ಷಗಟ್ಟಲೆ ಒಬ್ಬರ ಆಳಿ, ಒಂದೇ ಪಕ್ಷ ಆಳಿ 50 ವರ್ಷಗಟ್ಟಲೆ ನೀರಿನ ಸಮಸ್ಯೆನ ಪರಿಹಾರ ಮಾಡೋಕ್ಕಾಗಿಲ್ಲ ಅಂದ್ರೆ ಭಾಳ ಅಸಹ್ಯ ಅನಿಸ್ತೈತಿ ಗದಗಿನ ಬಗ್ಗೆ. ಏನು ಹೊಸ ಸರ್ಕಾರ ಬಂದೈತಿ, ಒಳ ಜಗಳ ಮುಗಿತೈತಿ ಅಂತೇನು ಹೇಳಿದರು. ಈಗ ಒಳ ಜಗಳ ಇಷ್ಟಕೊಂಡು ಆಕೈತಿದ ಅಂತಂದ್ರೆ ಯಾರೂ ಇದನ್ನು ಊಹಿಸೋಕ್ಕಾಗಂಗಿಲ್ಲ. ಏನು ಮೊದಲು ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರ ನಡಕ್ಕೆ ಅಷ್ಟೇ ಇತ್ತಿದ್ದು ಶೀತಲ ಸಮರ. ಈಗ ನನಗೆ ಮಂತ್ರಿ ಮಾಡಿ ನಿನಗೆ ಮಂತ್ರಿ ಮಾಡಿ ಅಂತ ಹೇಳಿ ಉಷ್ಟರು 120 ಮಂದಿ ಇನ್ನೇನು ಉಳ್ದಾರ. ಆ 120 ಮಂದಿನೂ ಇವ್ರನ್ನ ಬೆನ್ನು ಹತ್ತಾರ. ಹಿರಿಯರಿಗೆ ನನಗೆ ಆ ಪೋರ್ಟ್ಫೋಲಿಯೋ ಬೇಕು, ಇದು ಬೇಕು ಅಂಥೇಳಿ ಅವ್ರ ಅಸಮಾಧಾನ. ಇವ್ರನ್ನೆಲ್ಲ ಮ್ಯಾನೇಜ್ ಮಾಡೋದ್ರೊಳಗೆ ಇವ್ರದ್ದು 2 ವರ್ಷ ಮುಗಿದು ಹೋಗ್ತೈತಿ. ಮತ್ತು ರಾಜ್ಯದ ಅಭಿವೃದ್ಧಿ ಏನು ಹಳ್ಳ ಹಿಡಿದಿತ್ತು, ಅದು ಹಳ್ಳ ಹಿಡಿದಿದ್ದೇ ಇರ್ತೈತಿ. ಇವರು ಬರೀ ಪಬ್ಲಿಸಿಟಿ ಮಾಡಿಕೊಂಡು ಯಾರೂ ಮುಖ್ಯಮಂತ್ರಿನೇ ಆಗಿಲ್ಲ ಅನ್ನೋಂಗೆ ಆ ಪ್ರತಿ ಇವರು ಪ್ರಚಾರ ತೊಗೊಂಡು ಇವ್ರೇನು ಒಂದು ವಾರ ಡಾಂಬರಾಟ ಮಾಡಿದ್ರು. ಆಗಲೇ ಹಿರಿಯ ಸಚಿವರು ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂಥೇಳಿ ಒಂದು ಸ್ವಲ್ಪ ಮಂದಿ ಜಗಳ ತೆಗೆದ್ರೆ. ಈಗ ಇನ್ನೊಂದು ಸ್ವಲ್ಪ ಮಂದಿ ನೀವು ನನ್ನ ಮಂತ್ರಿ ಮಾಡಬೇಕಾಗಿತ್ತು, ನಾನು ಹಿರಿಯ ಅದೀನಿ, ನಾ ಅಷ್ಟು ವರ್ಷ ಗೆದ್ದೀನಿ, ಇಷ್ಟು ವರ್ಷ ಗೆದ್ದೀನಿ ಅಂಥೇಳಿ ಇದನ್ನು ಮಾಡ್ಕೊಂಡು ಬರ್ತಾರೆ. ಈಗ ಹೊಸಬ್ರು ನಾವು ಯುವಕರಿದ್ದೀವಿ, ಯುವಕರಿಗೆ ಅವಕಾಶ ಕೊಡ್ರಿ ಅಂಥೇಳಿ ಅವ್ರು ಮಾಡ್ತಾರೆ. ಇದಿಷ್ಟ ಮಾಡ್ಕೊತ ಇವ್ರು 2 ವರ್ಷ ಕಳೀತಾರೆ. ಮತ್ತು ರಾಜ್ಯದ್ದೇನು ಒಂದು ಈ ಸರ್ಕಾರ ಬಂದ ಮ್ಯಾಗ ಇದು ಶಾಪ ಆಗೈತಿ, ಆ ಶಾಪ ಮುಂದುವರಿತೈತಿ. ಗದಗಿಗೆ ಮೊದಲಿಂದನೂ ಅನ್ಯಾಯ ಹಾಕೊಂತನ ಬಂದೈತಿ. ಈಗ ಮತ್ತೂ ಅದ ಮುಂದುವರಿತೈತಿ. ಯಾರು ಹಾಕ್ತಾರ, ನಮ್ಮ ಏನು ಬೇಸಿಕ್ ನೀರೇ ಇಲ್ಲ ಅನ್ನೋದ್ರ ಭಾಳ ಅಸಹ್ಯ ಅನಿಸ್ತೈತಿ. ಕುಡಿಯೋಕೆ ನೀರಿಲ್ಲ, 50 ವರ್ಷಗಟ್ಟಲೆ ಒಬ್ಬರ ಆಳಿ, ಒಂದೇ ಪಕ್ಷ ಆಳಿ 50 ವರ್ಷಗಟ್ಟಲೆ ನೀರಿನ ಸಮಸ್ಯೆನ ಪರಿಹಾರ ಮಾಡೋಕ್ಕಾಗಿಲ್ಲ ಅಂದ್ರೆ ಭಾಳ ಅಸಹ್ಯ ಅನಿಸ್ತೈತಿ ಗದಗಿನ ಬಗ್ಗೆ.